ಎಲ್ರಿಗೂ ನಮಸ್ಕಾರ. ಬೆಂಗಳೂರು ವೆದರ್ ಅಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಐತೆ ಗುರು. 20 ದಿನದಿಂದ ಹೊರಗಡೆ ಅಂತೂ ಬರಕ್ ಆಯ್ತಾ ಇಲ್ಲ. ಆದ್ರೆ ಇವಾಗ ನಾನು ನೆಕ್ಸ್ಟ್ ಕಂಟ್ರಿ ಎಲ್ಲಿಗೆ ಹೋಗ್ತಾ ಇದೀನಿ ಗೊತ್ತಾ? ಅಲ್ಲಿ -ಡಿಗ್ರಿ ಇರುತ್ತೆ ಗುರು. ನೆಕ್ಸ್ಟ್ ಲೆವೆಲ್. ಯಾವ ದೇಶ ಅಂತ ಏನಾದ್ರು ನಿಮ್ಗೆ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ಇವಾಗ ಕ್ಯಾಬ್ ಬುಕ್ ಮಾಡಿದೀನಿ, ಕ್ಯಾಬ್ ಬರ್ತಿದೆ, ಅದಕ್ಕೆ ವೈಟಿಂಗು. ಹಲೋ, ನನ್ಗೆ ಗೊತ್ತಿರೋರೊಬ್ಬರಿಗೆ ಕ್ಯಾನ್ಸರ್ ಹಾಸ್ಪಿಟಲ್ ಯಾವ್ದಂತ ಹುಡುಕ್ತಾ ಇದ್ದೆ. ಕ್ಯಾನ್ಸರ್ ಒಂದ್ ವಾರದ ಮುಂಚೆನೆ ಹೇಳಿದ್ನಲ್ಲ ನಿಂಗೆ, ಯಾವ್ದಾದ್ರು ಬೆಸ್ಟ್ ಹಾಸ್ಪಿಟಲ್ ಇದ್ರೆ ಸಜೆಸ್ಟ್ ಮಾಡೋ. ನೀನ್ ಅವತ್ತೇ ಹೇಳಿದಲ್ಲ. ಸರಿ, ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡ್ತೀನಿ ಬಿಡು. ಕ್ಯಾನ್ಸರ್ ಅನ್ನೋ ರೂಟ್ ಕಾಸ್. ಕ್ಯಾನ್ಸರ್ ಎಲ್ಲಿಂದ ಶುರು ಆಗಿರುತ್ತೋ ಅಲ್ಲಿಂದನೇ ಟ್ರೀಟ್ಮೆಂಟ್ ಕೊಟ್ಟು ಅಂತ ಹಾಸ್ಪಿಟಲ್ ಹೋಗ್ತಾ ಇದೀನಿ. ಬನ್ನಿ ಹೋಗೋಣ. ಒಂದು ಕ್ಯಾನ್ಸರ್ ಬಗ್ಗೆ ನಿಮ್ಗೊಂದಷ್ಟು ಶಾಕಿಂಗ್ ವಿಷಯಗಳನ್ನ ಹೇಳ್ತೀನಿ. ಯಾರಿಗಾದ್ರೂ ಕ್ಯಾನ್ಸರ್ ಬಂತು ಅಂತಂದ್ರೆ ಅವ್ರ ಮನೇಲಿರೋರು ಎಲ್ರಿಗೂ ಕೂಡ, ಅವ್ರ ಫ್ಯಾಮಿಲಿಗೆ ಎಲ್ರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಅದು ಹೆಂಗೆ ಅಂತ ಅಂದ್ರೆ, ಒಂದು ಮೆಂಟಲಿ, ಇನ್ನೊಂದು ಫಿಸಿಕಲ್ಲಿ, ಇನ್ನೊಂದು ಫೈನಾನ್ಷಿಯಲಿ. ಈ ಜನರೇಷನ್ ಅಲ್ಲಿ ಕ್ಯಾನ್ಸರ್ ಅನ್ನೋದು ತುಂಬಾ ದೊಡ್ಡ ಕಾಯಿಲೆ ಆಗಿದೆ. ಎಷ್ಟೊಂದು ಜನಕ್ಕೆ ಅವೇರ್ನೆಸ್ಸೇ ಇಲ್ಲ. ಕ್ಯಾನ್ಸರ್ ಬಂದ್ರೆ ಹೇಗೆ ಟ್ರೀಟ್ಮೆಂಟ್ ತಗೋಬೇಕು, ಎಲ್ಲಿ ತಗೋಬೇಕು ಅನ್ನೋದನ್ನ. ಸೊ ನಿಮ್ಗೆಲ್ಲರಿಗೂ ಕ್ಲಾರಿಟಿ ಕೊಡಬೇಕು ಅಂತಾನೆ ನಾನು ಬಂದಿರೋದೇ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಗೆ. ಬನ್ನಿ, ಹಾಸ್ಪಿಟಲ್ ಒಳಗಡೆ ಹೋಗೋಣ. ಒಳಗಡೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ಬಿಟ್ಟು ಒಳಗಡೆ ಹೋಗಿ ಮಾತಾಡ್ಸೋಣ. ಈ ಕ್ಯಾನ್ಸರ್ ಬಗ್ಗೆ ನನಗೆ ಗೊತ್ತಾಗಿದ್ದು ಯೂಟ್ಯೂಬ್ ಅಲ್ಲಿ ನೋಡಿ. ಎಷ್ಟೊಂದು ಜನ ರಿವ್ಯೂಸ್ ಕೊಟ್ಟಿದ್ರು. ಪುನರ್ಜನ್ ಆಯುರ್ವೇದ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಇದೆ. ಬನ್ನಿ ಒಳಗಡೆ ಹೋಗಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನನ್ನ ಹೆಸರು ಜೈಕುಮಾರ್ ಅಂತ. ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋಸ್ ನೋಡಿದೆ. ಸೊ ಅದಕ್ಕೆ ಇವಾಗ ಬಂದಿದ್ದೀನಿ ಆಯುರ್ವೇದ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಹೌದು, ಹೇಳಿ ಸರ್. ನಮ್ಮ ಹಾಸ್ಪಿಟಲ್ ಟೈಮಿಂಗ್ಸ್ ಏನಿದೆ ಸರ್? ಬೆಳಗ್ಗೆ 10 ರಿಂದ 5 ಗಂಟೆವರೆಗೂ ಇರುತ್ತೆ. ನಮ್ಗೆ ಹೇಗೆ ಅಡ್ಮಿಷನ್ಸ್ ಎಲ್ಲ ಮಾಡ್ಕೋತೀರಾ ಹೇಗೆ? ಸರ್, ಇಲ್ಲಿ ಅಡ್ಮಿಷನ್ಸ್ ಎಲ್ಲ ಏನು ಇರೋದಿಲ್ಲ. ಓನ್ಲಿ OPD ಬೇಸ್, ಅಂದ್ರೆ ಡಾಕ್ಟರ್ ಜೊತೆ ಕನ್ಸಲ್ಟೇಷನ್ ಇರುತ್ತೆ, ಮೆಡಿಸಿನ್ಸ್ ಇರುತ್ತೆ ಅಷ್ಟೇ. ಯಾವ ತರ ಟ್ರೀಟ್ಮೆಂಟ್ ಕೊಡ್ತೀರಾ ಸರ್? ಇಲ್ಲಿ ಕೊಡೋದು ಆಯುರ್ವೇದಿಕ್ ಟ್ರೀಟ್ಮೆಂಟು. ಪೇಷಂಟ್ಸ್ ಏನ್ ರಿಪೋರ್ಟ್ ಇರುತ್ತೆ ಅದ್ರ ಬೇಸ್ ಮೇಲೆ ನೋಡಿ ಕೊಡ್ತಾರೆ. ಡಾಕ್ಟರ್ಸ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ಬೋದಾ? ಡಾಕ್ಟರ್ಸ್ ಇದ್ದಾರೆ ಸರ್, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಕಳಿಸ್ಕೊಡ್ತೀನಿ. ಕ್ಯಾನ್ಸರ್ ಪೇಷಂಟ್ಸು ತುಂಬಾನೇ ಭಯ ಪಡೋಂಥದ್ದು ನೋವು. ಫಾರ್ ಎಕ್ಸಾಂಪಲ್, ಕ್ಯಾನ್ಸರ್ಗೆ ಟ್ರೀಟ್ಮೆಂಟು, ಕೀಮೋ, ರೇಡಿಯೇಷನು, ಸರ್ಜರಿ. ನಾವು ಎಂಡ್ ಆಫ್ ದಿ ಡೇ ಏನು ನೋಡಬೇಕು ಅಂತಂದರೆ, ನೋವಿಲ್ದೇ ಹೇಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಅದನ್ನ ಯೋಚನೆ ಮಾಡಬೇಕಾಗುತ್ತೆ. ಅಂಥವ್ರಿಗೆ ಅಂತಾನೆ ರಸಾಯನ ಆಯುರ್ವೇದ ಟ್ರೀಟ್ಮೆಂಟ್ ಕೊಡೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ಇವ್ರು ಕೊಡೋ ಟ್ರೀಟ್ಮೆಂಟ್ ಯಾವುದೇ ರೀತಿ ನೋವಿರೋದಿಲ್ಲ. ಎಷ್ಟೋ ಜನ ಪೇಷಂಟ್ಸ್ಗೆ ಪುನರ್ಜನ್ಮ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಇವ್ರ ಬ್ರಾಂಚು ಬೆಂಗಳೂರಲ್ಲಿ ಅಲ್ಲದೆ ಡೆಲ್ಲಿ, ಕೋಲ್ಕತ್ತಾ, ಹೈದರಾಬಾದ್, ಚೆನ್ನೈಲಿದೆ. ರಸಾಯನ ಆಯುರ್ವೇದ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಏನೇನು ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ಬನ್ನಿ. ನಂಬರ್ 1, ರೂಟ್ ಕಾಸ್ ಮೇಲೆ ವರ್ಕ್ ಮಾಡುತ್ತೆ. ಕ್ಯಾನ್ಸರ್ ಎಲ್ಲಿಂದ ಶುರು ಆಗುತ್ತೋ ಅಲ್ಲಿಗೆ ಟ್ರೀಟ್ಮೆಂಟ್ ಕೊಟ್ಟು ಸ್ಪ್ರೆಡ್ ಆಗದಂಗೆ ನೋಡ್ಕೋತಾರೆ. ನಂಬರ್ 2, ಬಾಡಿಲಿ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ. ಕ್ಯಾನ್ಸರ್ ಸೆಲ್ಸ್ ವಿರುದ್ಧ ಹೋರಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂಬರ್ 3, ಈ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ನೀವು ಬೇರೆ ಟ್ರೀಟ್ಮೆಂಟ್ ತಗೊಂಡು ಸೈಡ್ ಎಫೆಕ್ಟ್ಸ್ ಆಗಿದ್ರು ಕೂಡ ಅದನ್ನು ಕಂಟ್ರೋಲ್ ಮಾಡುತ್ತೆ. ನಂಬರ್ 4, ಬೇರೆ ಟ್ರೀಟ್ಮೆಂಟ್ಗೆ ಕಂಪೇರ್ ಮಾಡಿದ್ರೆ ಖರ್ಚು ಕಮ್ಮಿ ಇರುತ್ತೆ, ಫಾಸ್ಟ್ ಆಗಿ ರಿಸಲ್ಟ್ ಕೂಡ ಬರುತ್ತೆ. ನಂಬರ್ 5, ಇಲ್ಲಿ ಕೊಡೋದು ಪೇನ್ಲೆಸ್ ಟ್ರೀಟ್ಮೆಂಟ್ ಇರುತ್ತೆ. ಇಲ್ಲೊಬ್ರು ಪೇಷಂಟ್ ಫ್ಯಾಮಿಲಿ ಒಬ್ರು ಮೆಂಬರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಪೇಷಂಟ್ ನೇಮ್ ಏನು? ವೆಂಕಟಲಕ್ಷ್ಮಮ್ಮ ಅಂತ. ವಯಸ್ಸು? 78. ಎಲ್ಲಿಂದ ಬರ್ತಾರೆ ನೀವು? ನೆಲಮಂಗಲದಿಂದ ಸರ್. ಓಕೆ, ಅವ್ರು ನಿಮ್ಗೆ ಏನಾಗಬೇಕು? ಅಜ್ಜಿ ಆಗ್ಬೇಕು ನಮಗೆ. ಯಾವಾಗ ಗೊತ್ತಾಗಿದ್ದು ಫಸ್ಟ್ ಟೈಮ್ ಈ ಥರ ಪೇಷಂಟ್ಗೆ ಕ್ಯಾನ್ಸರ್ ಆಗಿದೆ ಅಂತ? ಸರ್ ಒಂದು 2.5 ಇಂದ 3 ಮಂತ್ಸ್ ಆಯ್ತು ಅಷ್ಟೇ ಸರ್. ಕ್ಯಾನ್ಸರ್ ಇದೆ ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ಸರ್ ಅಂದ್ರೆ ಅದು ಬಾಳ್ಗಡೆ ಎಲ್ಲ ಒಂಥರ ಗಾಯ ಥರ ಆಗಿತ್ತು, ಮತ್ತೆ ಪೇನ್ ಆಗ್ತಿತ್ತೆ ಅಂತ ಹೇಳ್ತಿದ್ರು. ಮತ್ತೆ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು, ಅವ್ರು ಇಲ್ಲಿಗೆ ರೆಫರ್ ಮಾಡಿದ್ರು. ಸೊ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಸರ್. ಅಲ್ಲಿ ಡಾಕ್ಟರ್ಸ್ ಎಲ್ಲ ಏನು ಹೇಳಿದ್ರು ಸರ್? ಅಂದರೆ ಅವರು ಆಪ್ರೇಷನ್ ಮಾಡಿಸ್ಬೇಕು, ಮತ್ತೆ ಇದೆಲ್ಲ ತೆಗಿಬೇಕು ಬಾಯಿಲ್ಲ ಅಂತ ಹೇಳಿದ್ರು. ನಾವು ಈ ಏಜಲ್ಲಿ ರಿಸ್ಕ್ ಎಲ್ಲ ತಗೊಳ್ಳೋದ್ರ ಬದಲು ಇದನ್ನ ಟ್ರೈ ಮಾಡೋಣ ಅಂತ ಒಂದು ಇದ್ರಲ್ಲಿ ಬಂದಿರೋದು. ಏನಕ್ಕೆ ಬಾಯಲಾಗಿದೆ? ಮುಂಚೆ ಏನಾದರೂ ಎಲ್ಲಡಿಕೆ ಆ ಥರ ಏನಾದ್ರು ತಿಂತಿದ್ರಾ? ಹೌದು ಸರ್, ಅದೆಲ್ಲ ಯೂಸ್ ಮಾಡ್ತಾ ಇದ್ರು. ಬಟ್ ಇವಾಗ ಎಲ್ಲ ಬಿಟ್ಟಿದ್ದಾರೆ. ಇವಾಗೆಲ್ಲ ಕಂಪ್ಲೀಟಾಗಿ ಬಿಟ್ಟಿದ್ದಾರೆ. ಓಕೆ, ನಿಮ್ಮ ಅಜ್ಜಿಯವರು ಹೇಗಿದ್ದಾರೆ? ಊಟ ತಿಂಡಿ ಎಲ್ಲ ಹೇಗೆ ಮಾಡ್ತಿದ್ದಾರೆ? ಪರವಾಗಿಲ್ಲ ಸರ್. ಅಂದರೆ ಟ್ಯಾಬ್ಲೆಟ್ ತೊಗೊಂಡು, ಅಂದರೆ ಫಸ್ಟು ಟ್ರಯಲ್ಗೆ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ರು. ಅದನ್ನು ತೊಗೊಳ್ಳೋವಾಗಿಂದ ಪರವಾಗಿಲ್ಲ, ಅಂದರೆ ವಾಯ್ಸೇ ಬರ್ತಿರಲಿಲ್ಲ ಅವ್ರಿಗೆ ಔಟ್ ಸೈಡು. ಸೊ ಇದನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಓಕೆ, ಚೆನ್ನಾಗಿದ್ದಾರೆ. ನೀವು ಫಸ್ಟ್ ಡೇ ಬಂದ್ರಲ್ಲ ಇಲ್ಲಿಗೆ? ಹಾಂ ಸರ್. ಅವಾಗ ಹೇಗಿದ್ರು ಅಜ್ಜಿ, ಮತ್ತೆ ಹೀಗೆ ಹೇಗಿದ್ರೆ? ಸರ್ ಅಂದರೆ ಆಗ ಕಂಪೇರ್ ಮಾಡಿದ್ರೆ ವಾಯ್ಸ್ ಬರ್ತಾ ಇರಲಿಲ್ಲ. ಮಾತಾಡೋದ್ರೆ ಅಂದರೆ ಮಾತಾಡ್ತಿರೋ ಬಟ್ ನಮ್ಗೆ ಕೇಳಿಸ್ತಿರಲಿಲ್ಲ ಆ ಥರ. ಮತ್ತು ಏನಾನ ಬಿಸಿ ಹಾಟ್ ಇರೋಂಥ ಪದಾರ್ಥಗಳು ತಿಂತಿರಲಿಲ್ಲ, ಆ ಥರ ಇತ್ತು. ಇವಾಗ ಪರವಾಗಿಲ್ಲ. ಕಾಫಿ, ಟೀ ಮತ್ತು ಮಾಮೂಲಿ ವಾಟರು ಎಲ್ಲ ತೊಗೊತಾರೆ, ಹಾಟ್ ವಾಟರ್ ಎಲ್ಲ. ಓಕೆ. ಮತ್ತು ಮಾತಾಡೋದು ವಾಯ್ಸ್ ಎಲ್ಲ ಚೆನ್ನಾಗಿ ಕೇಳಿಸುತ್ತೆ. ಈಗ ಡಾಕ್ಟ್ರು ಏನು ಹೇಳಿದ್ದಾರೆ? ಅದೇ ಸರ್, ಅಂದರೆ ಈಗ ಟ್ರೀಟ್ಮೆಂಟ್ ಕೊಟ್ಟು ಅಂದರೆ ನೋಡಿದ್ರು ಪೇಷಂಟ್ ಹೇಗಿದ್ದಾರೆ ಅಂತೆಲ್ಲ ನೋಡಿ, ಮತ್ತು ಇವಾಗ ನಾವು ಸ್ಟಾರ್ಟ್ ಮಾಡಿ ರಿಸಲ್ಟ್ ನೋಡಬೇಕು ಸರ್ ಮುಂದೆ ಹೇಗಿರುತ್ತೆ ಇನ್ನು. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಹಾಯ್ ಮ್ಯಾಮ್, ನಮಸ್ತೆ. ನನ್ನ ಹೆಸರು ಜೈಕುಮಾರ್ ಅಂತ. ನನಗೊಂದಷ್ಟು ಡೌಟ್ಸ್ ಇದೆ, ಎಲ್ಲ ಕ್ಲಾರಿಟಿ ಕೊಡ್ತೀರಾ ಮ್ಯಾಮ್? ವಾತ, ಪಿತ್ತ, ಕಫ ಇದು ಇಷ್ಟನ್ನು ಕೇಳಿದ್ದೀವಿ. ಯಾವ ದೋಷದಿಂದ ಕ್ಯಾನ್ಸರ್ ಬರುತ್ತೆ ಮ್ಯಾಮ್? ನೀವು ಕೇಳಿದ ಕ್ವಶನ್ಗೆ ಇಲ್ಲಿ ವಾತ ದೋಷ, ಪಿತ್ತ ದೋಷ, ಕಫ ದೋಷ, 3 ದೋಷಸ್ ಇರುತ್ತೆ. ಇದು ಯಾವಾಗ ನಮಗೆ ಬ್ಯಾಲೆನ್ಸ್ ಕಂಡೀಷನಲ್ಲಿರುತ್ತೋ ನಮ್ಮ ಬಾಡಿ ಅನ್ನೋದು ಹೆಲ್ತಿ ಆಗಿರುತ್ತೆ. ಇಂಬ್ಯಾಲೆನ್ಸ್ ಕಂಡೀಷನ್ ಹೇಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ.
ವಾತದೋಷ ಬಂದುಬಿಟ್ಟು ನಮಗೆ ಮೂಮೆಂಟು ಸೆಲ್ ಡಿವಿಷನ್ಗೆ ಹೆಲ್ಪ್ ಆಗುತ್ತೆ. ಪಿತ್ತದೋಷ ಬಂದುಬಿಟ್ಟು ಮೆಟಬಾಲಿಸಮ್ ಡೈಜೆಷನ್ ಇದಕ್ಕೆ ಹೆಲ್ಪ್ ಆಗುತ್ತೆ. ಕಫದೋಷ ಬಂದುಬಿಟ್ಟು ಸ್ಟ್ಯಾಗ್ನೇಷನ್ನು ಅಕ್ಯುಮುಲೇಷನ್ನು ಈ ಥರದಕ್ಕೆ. ಇದು ಇನ್ ಕೇಸ್ ಆಫ್ ಕ್ಯಾನ್ಸರಸ್ ಕಂಡೀಷನಲ್ಲಿ. ನಮಗೆ ಕ್ಯಾನ್ಸರಸ್ ಕಂಡೀಷನಲ್ಲಿ ಇಟ್ಸ್ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಇರುತ್ತೆ. ಸೊ ವಾತದೋಷ ಬಂದುಬಿಟ್ಟು ಇಲ್ಲಿ ಇಫ್ ಇನ್ ಕೇಸ್ ಅದು ಇಂಬ್ಯಾಲೆನ್ಸ್ ಆಗಿದ್ದರೆ ಸೊ ಅದೇನು ಮಾಡುತ್ತೆ, ಅನ್ಕಂಟ್ರೋಲ್ಡ್ ಸೆಲ್ ಪೊಲಿಫರೇಷನ್ ಆಗುತ್ತೆ. ಮತ್ತು ಪಿತ್ತದೋಷ ಬಂದುಬಿಟ್ಟು ಡೈಜೆಷನ್ಗೆ ಇಂಪೇರ್ ಮಾಡುತ್ತೆ. ಸೊ ಒನ್ಸ್ ಸೆಲ್ ಪ್ರಾಪರ್ ಇಲ್ಲ ಅಂದರೆ ಸೊ ಇಂಪೇರ್ ಆಗುತ್ತೆ ಅದು. ಕಫದೋಷ ಬಂದುಬಿಟ್ಟು ಇದೆಲ್ಲ ಏನಾಗಿದೆಯೋ ಅದನ್ನು ಒಂದು ಕಡೆ ಹೋಗ್ಬಿಟ್ಟು ಸ್ಟ್ಯಾಗ್ನೆಂಟ್ ಅಕ್ಯುಮುಲೇಟ್ ಮಾಡುತ್ತೆ. ಸೊ ಈ ಥರ 3 ದೋಷಸ್ ಇನ್ವಾಲ್ವ್ ಆದ್ರೇ ನಮಗೆ ಕ್ಯಾನ್ಸರ್ ಅನ್ನೋದು ಆಗೋ ಪಾಸಿಬಿಲಿಟಿ ಇದೆ. ಪುನರ್ಜನ್ ಆಯುರ್ವೇದದಲ್ಲಿ ಕ್ಯಾನ್ಸರ್ಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಾ, ಮತ್ತು ಎಲ್ಲ ಥರದ ಕ್ಯಾನ್ಸರ್ಗೂ ಟ್ರೀಟ್ಮೆಂಟ್ ಸಿಗುತ್ತಾ ನಿಮ್ಮಲ್ಲಿ? ಓಕೆ, ಕ್ಯಾನ್ಸರು ಬೇಸಿಕಲಿ ಕ್ಯಾನ್ಸರ್ ಅಂದರೆ ಏನು ಅಂತ ತಿಳ್ಕೊಂಡ್ರೆ ಇದಕ್ಕೆಲ್ಲ ಆನ್ಸರ್ ಹೇಳೋದು ಈಸಿ. ಕ್ಯಾನ್ಸರ್ ಅಂದರೆ ಈಗ ನಮ್ಮ ಬಾಡಿಯಲ್ಲಿ ಯಾವುದೋ ಒಂದು ಜೀವಕೋಶ ಬೇಕಾದ ರೀತಿಯಲ್ಲಿ ಎಷ್ಟು ಬೆಳಿಬೇಕೋ ಅದಕ್ಕಿಂತ ಹೆಚ್ಚಿಗೆ ಕಂಟಿನ್ಯೂಸ್ ಆಗಿ ತುಂಬ ಫಾಸ್ಟಾಗಿ ಬೆಳೀತಿರುತ್ತೆ. ಅದು ಬೆಳೆದು ಅದಕ್ಕೆ ಲೈಫ್ ಸ್ಪ್ಯಾನ್ ಇರಲ್ಲ. ಅಂದರೆ ಇಷ್ಟು ದಿವಸ ಆದಮೇಲೆ ಸಾಯಬೇಕು ಅಂತಿರುತ್ತೆ, ಅದು ಸಾಯ್ತಾರಲ್ಲ. ಸೊ ಅದು ಕಂಟಿನ್ಯೂಸ್ ಬೆಳೀತಾ ಗಡ್ಡೆ ಆಗಿ ಫಾರ್ಮ್ ಆಗುತ್ತೆ. ಸೊ ನಾವಿಲ್ಲೇನು ಮಾಡ್ತೀವಿ, ರಸಾಯನ ಆಯುರ್ವೇದ ಅಂತ ಹೇಳ್ತೀವಿ, ಅದೊಂದು ಬ್ರ್ಯಾಂಚ್ ಆಫ್ ಆಯುರ್ವೇದ. ಆ ಪದ್ಧತಿ ಮೂಲಕ ನಾವು ಔಷಧಗಳು ಕೊಡ್ತೀವಿ. ಆವಾಗ ನಾವು ಈ ಮಲ್ಟಿಪ್ಲೈ ಆಗೋದನ್ನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗೋವಂಥ ಮೆಡಿಸಿನ್ಗಳು. ಮತ್ತು ನಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಾಗಿ, ನಮ್ಮ ಇಮ್ಯೂನ್ ಸಿಸ್ಟಮ್ಮೇ ಬಾಡಿಯಲ್ಲಿ ಬೇಡದ ಆ್ಯಕ್ಟಿವಿಟಿ ನಡೀದೇ ಇರೋ ಥರ ನೋಡ್ಕೊಳ್ಳೋ ಥರ ಮೆಡಿಸಿನ್ಗಳನ್ನ ಬಾಡಿಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಎಲ್ಲ ಕ್ಯಾನ್ಸರಲ್ಲೂ ಪ್ರಾಸೆಸ್ ಇದೇ ಥರ ಇರುತ್ತೆ. ಅದು ಹೊಟ್ಟೆಲಾಗಿ ಲಿವರಲ್ಲಾಗಿರ್ಬೋದು, ಲಂಗ್ಸಲ್ಲಾಗಿರ್ಬೋದು, ಹೊಟ್ಟೆಲಾಗಿರ್ಬೋದು, ಎಲ್ಲೇ ಆಗಲಿ ಆ ಜಾಗದಲ್ಲಿ ಅನ್ವಾಂಟೆಡ್ ಆಗಿ ಜೀವಕೋಶಗಳು ಬೆಳೀತಾ ಇರುತ್ತೆ. ಸೊ ಬೇಸಿಕ್ ಪ್ರಿನ್ಸಿಪಲ್ ಇದೇ ಇರೋದ್ರಿಂದ ನಾವು ಎಲ್ಲ ಥರ ಕ್ಯಾನ್ಸರ್ಗಳಿಗೂ ಔಷಧ ಅಂತ ಕೊಡಬಹುದು. ಈ ಹಾಸ್ಪಿಟಲಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಾ ಕ್ಯಾನ್ಸರ್ಗೆ? ನಮ್ಮ ಪುನರ್ಜನ ಆಸ್ಪತ್ರೆಯಲ್ಲಿ ನಾವು ಆಯುರ್ವೇದದ ರಸಾಯನ ಚಿಕಿತ್ಸೆಯನ್ನು ಕೊಡ್ತೇವೆ. ಸೊ ರಸಾಯನ ಚಿಕಿತ್ಸೆ ಅಂತಂದರೆ ನಮ್ಮ ಈ ದೇಹದಲ್ಲಿ ಇರ್ತಕ್ಕಂತಹ ಧಾತುಗಳು, ಸಪ್ತಧಾತುಗಳು, ದೋಷಗಳು ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿ ಏನಿದೆ ಅದನ್ನು ಬಲಪಡಿಸುವಂಥದ್ದು. ಸೊ ಅದನ್ನು ಬಲಪಡಿಸಿದಾಗ ಕ್ಯಾನ್ಸರ್ನ ವಿರುದ್ಧವಾಗಿ ಅವು ಹೋರಾಡಿ ಕ್ಯಾನ್ಸರ್ನ ಮಣಿಸೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ಕ್ಯಾನ್ಸರ್ ಅನ್ನೋದು ಯಾವುದೇ ಒಂದು ಕಾರಣದಿಂದ ಹುಟ್ಟುವಂಥದ್ದಲ್ಲ, ಅದಕ್ಕೆ ಬೇಜಾನ್ ಕಾರಣ ಬೇಕಾಗುತ್ತೆ. ಲೈಕ್ ಇವಾಗ ಬರೀ ಟೊಬ್ಯಾಕೊ ಚಿವಿಂಗ್ ಅಂದರೆ ತಂಬಾಕುನ ಅಗಿಯುವಂಥದ್ದು ಅಥವಾ ಸ್ಮೋಕಿಂಗಿಂದ ಬರೋವಂಥದ್ದಲ್ಲ, ಅದ್ರ ಜೊತೆಗೆ ಇನ್ನೂ ಸುಮಾರು ಕಾರಣಗಳು ಸೇರಬೇಕು. ಮತ್ತು ಅದು ಬರೀ ಒಂದು ಸಲಿಯಿಂದ ಬರೋವಂಥಕ್ಕಂಥದ್ದಲ್ಲ, ಅದು ಪದೇ ಪದೇ ಉಪಯೋಗಿಸಿದಾಗ ಪದೇ ಅದು ನಮ್ಮ ಜೀವಕೋಶನ ಹಾಳು ಮಾಡುತ್ತೆ. ಆ ಥರ ತುಂಬ ಸಲ ಆದಾಗ ನಮ್ಮ ಜೀವಕೋಶದಲ್ಲಿ ಆಗೋ ವೈಪರೀತ್ಯ ಕ್ಯಾನ್ಸರ್ಗೆ ಕಾರಣ ಆಗುತ್ತದೆ. ಸೊ ಅದರಲ್ಲಿ ತಂಬಾಕು, ಆಲ್ಕೋಹಾಲ್, UV ರೇಡಿಯೇಷನ್ಸ್ ಇರ್ಬೋದು, ಮತ್ತು ನಾವು ಈಗ ಆಹಾರಗಳಲ್ಲಿ ಉಪಯೋಗಿಸ್ತಾ ಇರ್ತಕ್ಕಂಥ ಡಿಫ್ರೆಂಟ್ ಕೆಮಿಕಲ್ಸ್ ಇರ್ಬೋದು, ಮತ್ತು ನಾವು ಕ್ಲೀನ್ ಮಾಡೋಕ್ಕೆ ಉಪಯೋಗಿಸೋಂಥ ಡಿಫ್ರೆಂಟ್ ಕೆಮಿಕಲ್ಸ್ ಇರ್ಬೋದು, ಅಥವಾ ನಮ್ಮ ರೈತರು ಉಪಯೋಗಿಸೋಂಥ ಫರ್ಟಿಲೈಸರ್ಸಲ್ಲಿರೋ ಪೆಸ್ಟಿಸೈಡ್ಸಲ್ಲಿರೋ ಡಿಫ್ರೆಂಟ್ ಕೆಮಿಕಲ್ಸ್ ಇರ್ಬೋದು. ಆದರೆ ಅದು ಒಂದೇ ಸಲ ಅಲ್ಲ, ಪದೇ ಉಪಯೋಗಿಸಿ ಪದೇ ನಮ್ಮ ಸೆಲ್ಗೆ ಡ್ಯಾಮೇಜ್ ಆದಾಗ ಕ್ಯಾನ್ಸರ್ ಬರುತ್ತೆ. ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿ ಆಯಿತು, ಥ್ಯಾಂಕ್ ಯು. ಸೊ ಗೈಸ್ ನೋಡಿದ್ರಲ್ಲ ಈ ಅವೇರ್ನೆಸ್ ವಿಡಿಯೋ. ನಮ್ಮ ಫ್ರೆಂಡ್ ಒಂದೇ ಒಂದು ಫೋನ್ ಮಾಡಿದ್ದು ಅಷ್ಟೇ, ನಾನು ಇಲ್ಲಿಗೆ ಬಂದು ಇಷ್ಟೆಲ್ಲ ವೀಡಿಯೋ ಮಾಡಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮ್ಮ ಅಕ್ಕಪಕ್ಕ ಯಾರಾದರೂ ಕ್ಯಾನ್ಸರಿಂದ ಸಫರ್ ಪಡ್ತೀರಿ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಮಿಸ್ ಮಾಡಬೇಡಿ. ನಮ್ಮ ಫ್ರೆಂಡ್ಗೂ ಇವಾಗೆಲ್ಲ ನಾನು ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಮತ್ತೆ ನನಗೆ ಫ್ಲೈಟಿಗೆ ಟೈಮ್ ಆಯಿತು, ಹೋಗ್ತೀನಿ.